ಇವತ್ತು ನಮ್ಮ ಜೊತೆ ನೋ ಕ್ಯಾಪ್ ಕಾನ್ವರ್ಸೇಷನ್ ಮಾಡೋಕ್ಕೆ ನನ್ನ ಫಸ್ಟ್ ಗೆಸ್ಟ್ ಬರ್ತಾ ಇದ್ದಾರೆ. ಶಿ ಈಸ್ ಅ ಸಂಸ್ಕೃತ್ ಕಾಂಟೆಂಟ್ ಕ್ರಿಯೇಟರ್. ಕರ್ಕೊಂಡ್ಬರ್ತೀನಿ. ಸಾಕಾಶ್ ಯಾಕೆ ಹೇಳಿಲಿಗತ್ತಿ? ಇಲ್ಲೇ ಇದ್ದೀನಿ ನಾನು. ಸಾವಕಾಶ್ ಯಾಕೆ ಹೇಳಿಲಿಗತ್ತಿ? ಓಕೆ, ನಾನೇನು ಅನ್ಕೊಂಡೆ ನಮ್ಮಿಬ್ಬರ ಮಧ್ಯೆ 2 ಸಿಮಿಲಾರಿಟೀಸ್ ಇರ್ಬೋದಂತ. ಬಟ್ ಸಾರಿ, ಒಂದೇ ಸಿಮಿಲಾರಿಟಿ ಇರ್ಬೋದಂತ. ಈಗ 2 ಸಿಮಿಲಾರಿಟಿ ಅದು. ಇಬ್ರು ಕಾಂಟೆಂಟ್ ಕ್ರಿಯೇಟರ್ಸ್ ಅಂಡ್ ಇಬ್ರು ಉತ್ತರ ಕರ್ನಾಟಕದವರು. ಎಸ್. ಊರು? ಓಕೆ, ನಂದು ಬ್ಯಾಡಗಿ, ನಿಮ್ದು ಹಂಪಿ. ಹಂಪಿಯಿಂದ ಹಂಗ ಬಂದಿರೋದು. ತಲೆ ಮೇಲೆ ಒಂದ್ ಕಿರೀಟ, ಕೈಯಾಗ ಒಂದ್ ಮಂಗ್ಯ ಹಿಡ್ಕೊಂಡ್ ಬರ್ಬೇಕು. ಹೌದಿಲ್ಲ? ನೀನು ಮೆಣಸಿನ್ಕಾಯಿ ಹಿಡ್ಕೊಂಡ್ ಬರ್ಬೇಕಿತ್ತಿಲ್ಲ. ಓಕೆ, ಫೈನ್. ಇಬ್ರದ್ದು ಮಾಫಿಯಾ ಆಯ್ತು ಇಲ್ಲಿಂದಲೇ. ಸೊ ನಾರ್ತ್ ಕರ್ನಾಟಕದವ್ರು ಅಂದ ತಕ್ಷಣ ಒಂದು ಏನು ಕನ್ಸೆಪ್ಷನ್ ತಲೆಗೆ ಬರೋದಂದ್ರೆ ಇವರೆಲ್ಲ ಬೈಗುಳ ಭಾಳ ಯೂಸ್ ಮಾಡ್ತಾರೆ, ಹಾರ್ಶ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅಂತ. ನೀವು ಸಂಸ್ಕೃತ್ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಒಂದಿಷ್ಟು ಸಂಸ್ಕೃತದಲ್ಲಿ ಬೈಗುಳ ಇದ್ರೆ ಹೇಳ್ಬೋದಾ? ವೆರಿ ಮಚ್. ಫಸ್ಟ್ ವರ್ಡ್ ಸಂಸ್ಕೃತದ್ದು ಬೈಗುಳದಿಂದ ಶುರು ಮಾಡೋಣ. ಓಕೆ. ಶುನಿಕ ಸುತ. ಶುನಿಕ ಸುತ ಅಂದ್ರೆ ಓಕೆ, ಹೇಳಕ್ಕಾಗಲ್ಲ. ಬಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡ್ರಿ. ನಂದು ಇನ್ನೊಂದು ಅಕೌಂಟ್ ಇಂದ ಬಂದು ನಾನೇ ಕಾಮೆಂಟ್ ಮಾಡ್ತೀನಿ. ಓಕೆ, ಇನ್ನೊಂದು ಯಾವ್ದಾದ್ರು ಲೈಕ್ ಒನ್ ವಿಚ್ ವಿ ಕ್ಯಾನ್ ಸೇ ಭಾಂಡ. ಭಾಂಡ ಹಂಗಂದ್ರೆ ಕೂಷ್ಮಾಂಡ. ಓಕೆ. ಮೂರ್ಖ ಗೊತ್ತು. ಓಕೆ, ಭಾಂಡ ಕೂಷ್ಮಾಂಡ ಅಂತಂದ್ರೆ ಭಾಂಡ ಅಂದ್ರ ತಲಿಯೊಳಗ ಏನು ತುಂಬಿಕೊಂಡಿರೋಂಗಿಲ್ಲ ಅಂಥವ. ಕೂಷ್ಮಾಂಡ ಅಂದ್ರ ಶತದಡ್ಡ. ಶತದಡ್ಡ. ನಮ್ಮ ಅಮ್ಮ ಬೈತಿದ್ರು, ಶತದಡ್ಡ, ನೀ ದಡ್ಡಿ ಇದಿ, ನಿನ್ ತಲೆಗೆ ಏನು ಇಲ್ಲ ಅಂತಂದು ಬೈತಿದ್ರು. ದಟ್ಸ್ ನೈಸ್. ಸೊ ಇವತ್ತು ಮಸ್ತ್ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ ಇರೋದು ನಮ್ಮ ಸಮಷ್ಟಿ ಗುಬ್ಬಿ AKA ಸಂಸ್ಕೃತ್ ಸ್ಪ್ಯಾರೋ ಜೊತೆ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಅಂದ ತಕ್ಷಣ ಫಸ್ಟ್ ಬರೋ ಪ್ರಶ್ನೆನೆ, ಹೌ ಡಿಡ್ ಇಟ್ ಆಲ್ ಬಿಗ್ಯಾನ್? ಲೈಕ್ ಹೌ ನಿಮ್ದು ಲೈಫ್ ಹೆಂಗಿತ್ತು ಬಿಫೋರ್ ಯು ಹ್ಯಾವ್ ಬಿಕೇಮ್ ಅ ಕಾಂಟೆಂಟ್ ಕ್ರಿಯೇಟರ್, ಸಂಸ್ಕೃತ್ ಕಾಂಟೆಂಟ್ ಕ್ರಿಯೇಟರ್? ಎಲ್ಲರ ತಲೆಯಲ್ಲಿ ಬರೋದೇ ಇಲ್ಲ ಸಂಸ್ಕೃತದಲ್ಲಿ ಕಾಂಟೆಂಟ್ ಮಾಡಬೇಕು ಅಂತ. ನಿಮ್ದು ಅದು ಹೆಂಗೆ, ಏನಾಯ್ತು? ಐ ಆಮ್ ಪಜಲ್ಡ್. Explain. You have, it is a 5 mark question. Oh my god, 5 mark question ಅರ್ಧ ಮಾರ್ಕಲ್ಲಿ ಹೇಳ್ತೀನಿ. Okay. ವೆರಿ ಸಿಂಪಲ್. ನಂಗೆ ಸೈನ್ಸು ಮ್ಯಾಥ್ಸು ಎಲ್ಲದ್ರಲ್ಲೂ ಕಚ್ಚಡವಾಗಿ ಮಾರ್ಕ್ಸ್ ಬಂದಿತ್ತು. ಅದನ್ನ ನೋಡಿ ನಮ್ಮ ಟೀಚರ್ ಹೇಳ್ಬಿಟ್ರು, ನೀನು ಇದೆಲ್ಲ ಮಾಡಕ್ ಹೋಗ್ಬೇಡ, ಯಾವ್ದಾದ್ರು ಸಿಂಪಲ್ ಆಗಿ ಯಾವ್ದೋ ಒಂದು ಸಬ್ಜೆಕ್ಟ್ ತಗೋ ಅಂತ. ಸೊ ಐ ಚೋಸ್ ಆಫ್ ಸುಮ್ಮನೆ ಹಿಂಗೆ ಕಣ್ಮುಚ್ಚಿ ಇದು ಮಾಡಿದಾಗ ಐ ಟುಕ್ ಸಂಸ್ಕೃತ ಅಷ್ಟೇ. ನೈಸ್. ಸಂಸ್ಕೃತ ಕಣ್ಮುಚ್ಚಿ ತಗೊಂಡಿರೋದು ನಾವು ಇಟ್ಸ್ ದ ಮೇನ್ ಥಿಂಗ್. ಈಗ ನೀವು ಮಾಡ್ತಿರೋದೇ ಅದು. ಎಕ್ಸಾಕ್ಟ್ಲಿ. ಹೇಳ್ಬೇಕಂತ ಅಂದ್ರೆ ನನಗೂ ಸೈನ್ಸ್ ಮ್ಯಾಥ್ಸ್ ಎದ್ರಲ್ಲೂ ಇಂಟ್ರೆಸ್ಟ್ ಅನ್ನೋದು ಇದಿದೆ ಇಲ್ಲ. ಓಕೆ. ಐ ವಾಸ್ ಆಕ್ಚುಲಿ ವೆರಿ ಬ್ಯಾಡ್ ಅಟ್ ಇಟ್. ಅಂದ್ರೆ ಸೈನ್ಸ್ ಶೋಸ್ ಎಲ್ಲ ಇರ್ತಿತ್ತಲ್ಲ, ಸೈಫೈ, ಅದೆಲ್ಲ ನೋಡಕ್ ತುಂಬಾ ಇಷ್ಟ ಆಗ್ತಿತ್ತು. ಸೋ ಬ್ಯಾಡ್ ಅಟ್ ಎವ್ರಿಥಿಂಗ್. PUC ನಾನು ಸೈನ್ಸ್ ಮಾಡಿದ್ದೆ ಆಯ್ತಾ. ಅದಾದ್ಮೇಲೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂತು. ಕೋವಿಡ್ ಟೈಮಲ್ಲಿ ನಮ್ಮ ಅಕ್ಕ ನಂಗೆ ಹೆಲ್ಪ್ ಮಾಡಿದ್ಲು, ಕುತ್ಕೊಂಡು ಮನೇಲೆಲ್ಲ ಕನ್ವಿನ್ಸ್ ಮಾಡಕ್ಕಿಲ್ಲ, ಇವ್ ಆರ್ಟ್ಸ್ ತಗೊಳ್ಳಿ ಅಂತ ಕನ್ವಿನ್ಸ್ ಆದ್ರು. ಬಚಾವಾದೆ. ಇಲ್ಲ ಅಂತಂದಿದ್ರೆ ಅದು ಎಲ್ಲಿ ಕೂತಿರ್ತಿದ್ನೋ, ಕಡಿಮೆ ಮಾರ್ಕ್ಸ್ ತಗೊಂಡು ಬರ್ತಿಲ್ಲ. ಇಂಟ್ರೆಸ್ಟಿಂಗ್. ಓಕೆ, ದಟ್ಸ್ ನೈಸ್. ಅದಕ್ಕೆ ನಾವಿಬ್ರು ಇಲ್ಲಿದ್ದೀವಿ ಅಲ್ವಾ. ವಾಟ್ ಮೇಡ್ ಯು ಸ್ಟಾರ್ಟ್ ಕ್ರಿಯೇಟಿಂಗ್ ಕಾಂಟೆಂಟ್? I think COVID ಅಲ್ಲಿ so many influencers were coming. ಆಯ್ತು. And then we thought ಒಂದು ರೀಲ್ ಮಾಡೋಣ ಅಂತ ನಾನು ನಮ್ಮಣ್ಣ ಕುತ್ಕೊಂಡು ಒಂದು ಸುಮ್ಮನೆ ಹಂಗೆ ಕೆಫೆಲ್ ಕುತ್ಕೊಂಡು ದೋಸೆ ತಿಂತ ಒಂದೇನೋ ಹಾಕಿದ್ವಿ. ದಟ್ ಬಿಕೇಮ್ ವೆರಿ ಕಾಂಟೆಂಟ್ ವೈರಲ್ ಕೈಂಡ್ ಆಫ್ ಅ ಥಿಂಗ್. ಸೊ ಐ ಥಾಟ್ ಸಗದಾಗಿದೆ, ನಾನು ಫೇಮಸ್ ಆಗ್ಬೋದು ಅಂತ ಫುಲ್ಲು ಫೇಮಸ್ ಆಗ್ಬಿಟ್ರಲ್ಲ ಹಂಗೆ. ಅಲ್ಲಿ ಕ್ಯಾಫೆಲ್ ಕುತ್ಕೊಂಡು ಫಸ್ಟ್ ರೀಲ್ ಮಾಡಿದೀರಾ, ಕ್ಯಾಫೆಲ್ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ. ಹೆಂಗ ಅನ್ಸುತ್ತೆ ಅವತ್ತಿನ ದಿನ ಇವತ್ತಿನ ದಿನ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಎಲ್ಲ ಚೇಂಜ್ ಆಗಿದೆ ಅಂತ ಅನ್ಕೊಂಡಾಗ ಅದು ಹೆಂಗ ಅನ್ಸುತ್ತೆ? ಹೌ ಇಸ್ ದಟ್ ಫೀಲಿಂಗ್? ಬ್ಯೂಟಿಫುಲ್. ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ಇವತ್ತಿಂದ ಕಾಂಟೆಂಟ್ ಶುರು ಮಾಡಬೇಕು, ಏನೋ ಒಂದು ವಿಡಿಯೋ ಮಾಡಿದೀನಿ ಅದನ್ನ ಹಾಕ್ಲಾ ಬೇಡವಾ ಅಂತ ಇದ್ರೆ ಫಸ್ಟ್ ಹಾಕ್ಬಿಡಿ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಆಕ್ಚುಲಿ ಅದು ನಾನು ಮಾಡ್ತಿರುವಾಗ ಕಾಂಟೆಂಟ್ ಎಷ್ಟೊಂದು ಅನ್ಸುತ್ತೆ, ಚೆನ್ನಾಗಿದ್ಯಾ ಇಲ್ವಾ, ಜನ ಏನ್ ಅನ್ಕೋತಾರೆ, ಅಯ್ಯೋ ಬೇಡ ಚೆನ್ನಾಗಿಲ್ಲ ಓಡಲ್ಲ ಆ ಥರ ಎಲ್ಲ ಅನ್ಕೋತಿದ್ದೆ. ಅವಾಗ ನನ್ನ ಫ್ರೆಂಡ್ಸ್ ಯಾರು ಕಾಂಟೆಂಟ್ ಮಾಡ್ತಾರೆ ಅವ್ರೆಲ್ಲ ಹೇಳ್ದ ನನ್ನ ಫ್ರೆಂಡ್, ಏನಾಗಲ್ಲ ಹಾಕು, ನಿನಗ್ ಚೆನ್ನಾಗ್ ಅನ್ಸ್ತಾ ಹಾಕು. ಫಸ್ಟ್ ನನಗೇನೆ ಚೆನ್ನಾಗ್ ಅನ್ಸ್ತಿಲ್ಲ ಇದು ಅಂತ ಅಂತೇಳಿ, ಏನಾಗಲ್ಲ ಹಾಕು ಅಂತಂದು ಅವಾಗಿಂದ ಏನೋ ಒಂದು ಹಾಕೊಂಡು ಬರ್ತಿರೋವಾಗ ಅದು ವಿಲ್ ಬಿ ಗುಡ್ ಅಂತ. So cool. Which is the biggest risk you've taken ಇಷ್ಟು ದಿನದಲ್ಲಿ? Interesting. I think ಪ್ರತಿಯೊಂದು ರಿಸ್ಕು ಇಟ್ ಹ್ಯಾಸ್ yielded in something very very nice. ಫಸ್ಟ್ಗೆನೆ we go on rides, actually weekend rides. So ಯಾರಿಗೂ ಹೇಳಿರ್ಲಿಲ್ಲ ಮನೆಯಲ್ಲಿ. ಆಲ್ಮೋಸ್ಟ್ ಒಂದು 10-15 ಜನ ಎಲ್ಲ
ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ರು ರೈಡಿಗೆ, ಬಟ್ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ಓಕೆ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸ್ಕ್ ಓಕೆ. ಇನ್ ಲೈಫ್. ಇಸ್ ದೇರ್ ಸಮಥಿಂಗ್ ದಟ್ ಹ್ಯಾಸ್ ಗಾನ್ ಅಟರ್ಲಿ ಉಲ್ಟಾ? ನೀವೇನೋ ಅನ್ಕೊಂಡಿದ್ರಿ ಹಿಂಗ ಆಗುತ್ತೆ ಅಂತ, ಬಟ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನಲ್ಲಿ ಫುಲ್ ಉಲ್ಟಾ ಹೊಡೆದ್ಬಿಟ್ಟು, ಲೈಕ್ ಒನ್ ಆಫ್ ದ ಡೌನ್ ಸೈಡ್ಸ್ ಏನದು? ಡೌನ್ ಸೈಡ್ಸ್ ಆ್ಯಕ್ಚುಲಿ ಅಷ್ಟೊಂದು ಡೌನ್ ಸೈಡ್ಸ್ ಇಲ್ಲ ಹಾಗೆ ಹೇಳ್ಬೇಕಂದ್ರೆ, ಎಲ್ಲನೂ ಇದೆ ಅಂದರೆ ಒಳ್ಳೆ ರೀತಿಯಿಂದನೇ ಬಂದಿದೆ. ನೈಸ್. ಯಾ, ಸೊ ಡೌನ್ ಸೈಡ್ಸ್ ಯಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿ. That's nice. Okay. Is there someone who doubted you? Few times me myself. Okay. Yeah. So everybody will doubt you no matter what. ಓ ಹೌದಾ, ಓ ರೈಡಿಗೆ ಹೋಗ್ತಾರಾ, ಓಕೆ ಅದೇನು ಇದು ಅಂತ ಡೌಟ್ ಮಾಡ್ತಾರೆ ಜನ. ಅಥವಾ ಮೂವಿ ಮಾಡ್ತಾ ಇದ್ದಾರೆ, ಓಕೆ ಮೂವಿನಾ, ಹಾಂ 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 ಅಂತ ಡೌಟ್ ಮಾಡ್ತಾರೆ. ಬಟ್ ಒನ್ಸ್ ಯು ಟೇಕ್ ದಟ್ ಸ್ಟೆಪ್, ಒನ್ಸ್ ಯು ಆ್ಯಕ್ಚುಲಿ ಪ್ರೂವ್ ಇಟ್ ಅಲ್ಲ, ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾ, ಬಿಯಾಂಡ್ ದಟ್ ಬೇರೆ ಯಾರು ಡೌಟ್ ಮಾಡಿದ್ರು ನಾವು ಡೌಟ್ ಮಾಡ್ಕೊಳ್ಳೋದೇನಿದೆ ಅಲ್ಲ, ಐ ಥಿಂಕ್ ಸೆಲ್ಫ್ ಡೌಟ್ ಇಸ್ ದಿ ಬಿಗ್ಗೆಸ್ಟ್ ಎನಿಮಿ ಅಂತ ಹೇಳ್ತಾರೆ. Okay. ಯಾ, ಸೊ ಸಮ್ಟೈಮ್ಸ್ ಐ ಹ್ಯಾವ್ ಡೌಟೆಡ್ ಮೈ ಸೆಲ್ಫ್, ಮೇ ಬಿ ಐ ಶುಡಂಟ್ ಹ್ಯಾವ್.